ನಾರಾಯಣಾಖಿಲ ಗುರೋ ಭಗವನ್ನಮಸ್ತೆ. ನಾರಾಯಣೀಯಂ ದಶಕ 1. ಭಗವಂತನ ವೈಭವ. ಸಾಂದ್ರಾನಂದಾವಬೋಧಾತ್ಮಕಮನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನರುರು ಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ತಾವದ್ಭಾತಿ ಸಾಕ್ಷಾತ್ ಗುರುಪವನಪುರೇ ಹಂತ ಭಾಗ್ಯಂ ಜನಾನಾಂ. ಏವಂ ದುರ್ಲಭ್ಯವಸ್ತುನ್ಯಪಿ ಸುಲಭತಯಾ ಹಸ್ತಲಬ್ಧೇ ಯದನ್ಯತ್ ತನ್ವಾ ವಾಚಾ ಧಿಯಾ ವಾ ಭಜತಿ ಬತ ಜನ ಕ್ಷುದ್ರತೈವ ಸ್ಫುಟೇಯಂ. ಏತೇ ತಾವದ್ವಯಂತು ಸ್ಥಿರತರ ಮನಸಾ ವಿಶ್ವಪೀಡಾಪಹತ್ಯೈ ನಿಶ್ಶೇಷಾತ್ಮಾನಮೇನಂ ಗುರುಪವನಪುರಾಧೀಶ ಏವಾಶ್ರಯಾಮಃ. ಸತ್ವಂ ಯತ್ತತ್ಪರಾಭ್ಯಾಮಪರಿಕಲನತೋ ನಿರ್ಮಲಂ ತೇನ ತಾವತ್ ಭೂತೈರ್ಭೂತೇಂದ್ರಿಯೈಸ್ತೆ ವಪುರಿತಿ ಬಹುಶಃ ಶ್ರೂಯತೆ ವ್ಯಾಸವಾಕ್ಯಂ. ತತ್ಸತ್ಯತ್ವಾತ್ಯದಚ್ಚಾತ್ ಪರಸುಖಚಿದ್ಗರ್ಭನಿರ್ಭಾಸರೂಪಂ ತಸ್ಮಿನ್ ಧನ್ಯಾರಮಂತೆ ಶ್ರುತಿಮತಿ ಮಧುರೇ ಸುಗ್ರಹೇ ವಿಗ್ರಹೇ ತೇ. ನಿಷ್ಕಂಪೆ ನಿತ್ಯಪೂರ್ಣೆ ನಿರವಧಿ ಪರಮಾನಂದ ಪೀಯೂಷರೂಪೇ ನಿರ್ಲೀನಾನೇಕ ಮುಕ್ತಾವಲಿ ಸುಭಗತಮೇ ನಿರ್ಮಲ ಬ್ರಹ್ಮ ಸಿಂಧೌ. ಕಲ್ಲೋಲ್ಲೋಲ್ಲಾಸಿತುಲ್ಯಂ ಖಲು ವಿಮಲತರಂ ಸತ್ವಮಾಹುಸ್ತದಾತ್ಮ ಕಸ್ಮಾನ್ನೋ ನಿಷ್ಕಲಸ್ತ್ವಂ ಸಕಲ ಇತಿ ವಚಸ್ತ್ವತ್ಕಲಾಸ್ವೇವ ಭೂಮನ್. ನಿರ್ವ್ಯಾಪಾರೋಪಿ ನಿಷ್ಕಾರಣಮಜಭಜಸೆ ಯತ್ಕ್ರಿಯಾಂ ಈಕ್ಷಣಾಖ್ಯಾಂ ತೇನೈವೋದೇತಿ ಲೀನಾ ಪ್ರಕೃತಿರಸತಿ ಕಲ್ಪಾಪಿ ಕಲ್ಪಾದಿಕಾಲೇ. ತಸ್ಯ ಸಂಶುದ್ಧಮಂಶಂ ಕಮಪಿ ತಮ ಅತಿರೋಧಾಯಕಂ ಸತ್ವರೂಪಂ ಸತ್ವಂ ಧೃತ್ವಾ ದದಾಸಿ ಸ್ವಮಹಿಮ ವಿಭವಾಕುಂಠ ವೈಕುಂಠರೂಪಂ. ತತ್ತೇ ಪ್ರತ್ಯಗ್ರಧಾರಾಧರಲಲಿತಕಲಾ ಯಾವಲೀಕೇಲಿಕಾರಂ ಲಾವಣ್ಯಸ್ಸೈಕಸಾರಂ ಸುಕೃತಿ ಜನದೃಶಾಂ ಪೂರ್ಣಪುಣ್ಯಾವತಾರಂ. ಲಕ್ಷ್ಮೀ ನಿಶ್ಶಂಕಲೀಲಾ ನಿಲಯನಮೃತಸ್ಯಂದ ಸಂದೋಹಮಂತಃ ಸಿಂಚತ್ಸಂಚಿಂತಕಾನಾಂ ವಪುರನುಕಲಯೇ ಮಾರುತ ಗಾರನಾಥ. ಕಷ್ಟಾತೆ ಸೃಷ್ಟಿಚೇಷ್ಟ ಬಹುತರ ಭವ ಖೇದಾವಹ ಜೀವಭಾಜಾ ಇತ್ಯೇವಂ ಪೂರ್ವಮಾಲೋಚಿತಮಜಿತಮಯಾ ನೈವ ಮಧ್ಯಾಭಿಜಾನೇ. ನೋ ಚೇಜ್ಜೀವಾ ಕಥಂ ವಾ ಮಧುರತರಮಿದಂ ತ್ವದ್ವಪುಶ್ಚಿದ್ರಸಾರ್ದ್ರಂ ನೇತ್ರೈಃ ಶ್ರೋತ್ರೈಶ್ಚ ಪೀತ್ವಾ ಪರಮರಸ ಸುಧಾಂಬೋಧಿಪೂರೇ ರಮೇರನ್. ನಮ್ರಾಣಾಂ ಸನ್ನಿಧತ್ತೆ ಸತತಮಪಿ ಪುರಸ್ತೈರನಭ್ಯರ್ಥಿತಾನಪಿ ಅರ್ಥಾನ್ ಕಾಮಾನಜಸ್ರಂ ವಿತರತಿ ಪರಮಾನಂದ ಸಾಂದ್ರಾಂ ಗತಿಂ ಚ. ಇತ್ತಂ ನಿಶ್ಶೇಷಲಭ್ಯೋ ನಿರವಧಿಕಫಲಃ ಪಾರಿಜಾತೋ ಹರೇ ತ್ವಂ ಕ್ಷುದ್ರಂ ತಂ ಶಕ್ರವಾಟಿ ದ್ರುಮಮಭಿಲಷತಿ ವ್ಯರ್ಥಮರ್ತ್ಯವ್ರಜೋಯಂ. ಕಾರುಣ್ಯಾತ್ ಕಾಮಮನ್ಯಂ ದದತಿ ಖಲು ಪರೇ ಸ್ವಾತ್ಮದಸ್ತ್ವಂ ವಿಶೇಷಾತ್ ಐಶ್ವರ್ಯಾದೀಶತೇನ್ಯೇ ಜಗತಿ ಪರಜನೆ ಸ್ವಾತ್ಮನೋಪೀಶ್ವರಸ್ತ್ವಂ. ತ್ವಯ್ಯುಚ್ಚೈರಾರಮಂತಿ ಪ್ರತಿಪದಮಧುರೇ
चेतनास्फीतभाग्याः त्वम् आत्मा राम एवेत्य तुलगुणगणाधारशौरे नमस्ते। ऐश्वर्यं राज ऐश्वर्यं शङ्कराधीश्वरविनियमनं विश्वतेजोहराणां तेजःसंहारिवीर्यं विमलमपि यशो निःस्पृहैश्चोपगीतम् अङ्गासङ्गासदाश्रयैः अखिलविदसि न क्वापि ते सङ्गवार्ताः तद्वातागारवासिन् मुरहर भगवत् शब्द मुख्याश्रयोऽसि नारायण किल गुरो ಭಗವನ್ನಮಸ್ತೆ. ನಾರಾಯಣೀಯಂನ ಪ್ರಥಮ ದಶಕವು ಪರಮಾತ್ಮನಾದ ಶ್ರೀಮನ್ನಾರಾಯಣನ ಮಹಿಮೆಯನ್ನು ಸ್ತುತಿಸುವುದರೊಂದಿಗೆ ಆರಂಭವಾಗುತ್ತದೆ. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಮೂಲ ಕಾರಣನಾದ ಪರಬ್ರಹ್ಮನೇ ನಾರಾಯಣನು. ಅವನು ಅನಂತನೂ ಸರ್ವವ್ಯಾಪಿಯೂ ಸರ್ವಶಕ್ತನೂ ಆಗಿದ್ದಾನೆ. ಅವನ ಸ್ವರೂಪವು ಜ್ಞಾನ, ಆನಂದ ಮತ್ತು ಶಾಶ್ವತ ಸತ್ಯದಿಂದ ಕೂಡಿದೆ. ಜೀವಾತ್ಮನು ಸಂಸಾರ ಬಂಧನದಲ್ಲಿ ಸಿಲುಕಿ ದುಃಖವನ್ನು ಅನುಭವಿಸುತ್ತಾನೆ. ಅಜ್ಞಾನ, ಆಸೆ, ಅಹಂಕಾರ ಮತ್ತು ಕರ್ಮಗಳ ಕಾರಣದಿಂದ ಅವನು ಪುನಃ ಪುನಃ ಜನನ ಮರಣದ ಚಕ್ರದಲ್ಲಿ ಸುತ್ತುತ್ತಾನೆ. ಈ ಬಂಧನದಿಂದ ಮುಕ್ತಿಯನ್ನು ಪಡೆಯಲು ಭಗವಂತನ ಭಕ್ತಿಯೇ ಅತ್ಯಂತ ಸುಲಭವಾದ ಮಾರ್ಗವೆಂದು ಪ್ರಥಮ ದಶಕವು ತಿಳಿಸುತ್ತದೆ. ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಸ್ಮರಿಸುವುದು, ಅವನ ನಾಮವನ್ನು ಜಪಿಸುವುದು, ಅವನ ಗುಣಗಳನ್ನು ಕೀರ್ತಿಸುವುದು ಮತ್ತು ಅವನ ಪಾದಗಳಲ್ಲಿ ಶರಣಾಗುವುದು ಮನುಷ್ಯನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಈ ದಶಕದಲ್ಲಿ ಭಗವಂತನ ರೂಪವು ಅತ್ಯಂತ ಸುಂದರ, ಕರುಣಾಮಯ ಮತ್ತು ಮಂಗಳಕರವಾಗಿದೆ ಎಂದು ವರ್ಣಿಸಲಾಗಿದೆ. ಅವನು ಭಕ್ತರ ದುಃಖಗಳನ್ನು ನಿವಾರಿಸುವವನು, ಶರಣಾಗತರನ್ನು ರಕ್ಷಿಸುವವನು ಮತ್ತು ಮೋಕ್ಷವನ್ನು ನೀಡುವವನು. ಆದ್ದರಿಂದ ಮನುಷ್ಯನು ತನ್ನ ಜೀವನದಲ್ಲಿ ಭಗವಂತನನ್ನು ನಂಬಿ ನಿತ್ಯವೂ ಅವನ ನಾಮಸ್ಮರಣೆ ಮತ್ತು ಭಕ್ತಿಯನ್ನು ಆಚರಿಸಬೇಕು. ಒಟ್ಟಿನಲ್ಲಿ ನಾರಾಯಣೀಯಂನ ಪ್ರಥಮ ದಶಕವು ಶ್ರೀಮನ್ನಾರಾಯಣನೇ ಪರಮಸತ್ಯ, ಅವನ ಭಕ್ತಿಯೇ ಜೀವನದ ಪರಮ ಗುರಿಯನ್ನು ತಲುಪಿಸುವ ಮಾರ್ಗ ಎಂಬ ಮಹತ್ವದ ಸಂದೇಶವನ್ನು ನೀಡುತ್ತದೆ. ಭಗವಂತನ ಚರಣಗಳಲ್ಲಿ ಸಂಪೂರ್ಣ ಶರಣಾಗತಿಯಿಂದ ಬದುಕಿದಾಗ ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಪಾವಿತ್ರ್ಯ ಮತ್ತು ಆತ್ಮಕ್ಕೆ ಮುಕ್ತಿ ದೊರೆಯುತ್ತದೆ ಎಂಬುದು ಇದರ ಸಾರ.